ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಮಾಸ್ ಗುರುವಾರ ಹಸ್ತಾಂತರಿಸಿದ 4 ಮೃತದೇಹಗಳ ಕುರಿತು ಇದೀಗ ವಿವಾದವೆದ್ದಿದೆ. ಈ ಕುರಿತು ಇಸ್ರೇಲ್ ತೀವ್ರ ಆಕ್ರೋಶ ಹೊರಹಾಕಿದೆ. ಹಸ್ತಾಂತರವಾದ ಮೃತದೇಹಗಳಲ್ಲಿ ಮೃತ ತಾಯಿಯ ಪಾರ್ಥಿವ ಶರೀರವಿಲ್ಲ ಅಂತ ಇಸ್ರೇಲ್ ಕಿಡಿಕಾರಿದೆ. ಅಲ್ಲದೆ ಹಮಾಸ್ ಸೆರೆಯಲ್ಲಿ 4 ಇಸ್ರೇಲಿ ಒತ್ತೆಯಾಳುಗಳು ಸಹಜವಾಗಿ ಸತ್ತಿಲ್ಲ, ಬದಲಾಗಿ ಅವರನ್ನ ಕೊಲ್ಲಲಾಗಿದೆ ಅಂತ ಆರೋಪಿಸಿದೆ. ಜೊತೆಗೆ ಇದನ್ನ ಕದನ ವಿರಾಮದ ಒಪ್ಪಂದದ ಉಲ್ಲಂಘನೆ ಅಂತ ಜರಿದಿದೆ. ಕದನ ವಿರಾಮದ ಒಪ್ಪಂದದ ಹೊರತಾಗಿಯೂ ಈ ಸಾವುಗಳು ಹೇಗೆ ಸಂಭವಿಸಿದವು ಅನ್ನೋದನ್ನ ವಿವರಿಸುವಂತೆ ಇಸ್ರೇಲ್ ಹಮಾಸ್ಗೆ ವಾರ್ನ್ ಮಾಡಿದೆ. ಇತ್ತ ಹಮಾಸ್ ಪಡೆಗಳು ಇಸ್ರೇಲ್ ಆರೋಪವನ್ನ ತಳ್ಳಿ ಹಾಕಿವೆ. ಒತ್ತೆಯಾಳುಗಳನ್ನ ನಾವು ಕೊಂದಿಲ್ಲ, ಅವರೆಲ್ಲ ಇಸ್ರೇಲ್ ನಡೆಸಿದ ಪೈಶಾಚಿಕ ದಾಳಿಯ ವೇಳೆ ಮೃತಪಟ್ಟಿದ್ದರು ಅಂತ ಸಬೂಬು ಹೇಳಿದೆ. ಇದರ ಮಧ್ಯೆ ಹಸ್ತಾಂತರವಾದ ಮೃತದೇಹಗಳಲ್ಲಿ 3 ಮೃತದೇಹಗಳನ್ನ ಇಸ್ರೇಲ್ ಗುರುತಿಸಿದೆ. ಅದರಲ್ಲಿ ಏರಿಯಲ್ ಮತ್ತು ಕಾಫಿರ್ ಎಂಬ ಇಸ್ರೇಲಿ ಮಕ್ಕಳ ಕಳೆಬರಗಳು ಸೇರಿವೆ. ಇನ್ನು ವಿಶ್ವಸಂಸ್ಥೆ ಕೂಡ ಹಮಾಸ್ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಗಾಜಾ ಪಟ್ಟಿ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಿಟ್ಟಿರುವ ಪ್ರಸ್ತಾವನೆಗೆ ಇಡೀ ಅರಬ್ ಜಗತ್ತು ತಿರುಗು ಬೀಳುವಂತೆ ಕಾಣುತ್ತಿದೆ. ಇದೇ ವಿಚಾರವಾಗಿ ಸೌದಿ ಅರೇಬಿಯಾ ಶುಕ್ರವಾರ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಅನೌಪಚಾರಿಕ ಸಭೆ ನಡೆಸಿದೆ. ಈಜಿಪ್ಟ್ ಮತ್ತು ಜಾರ್ಡನ್ ಸೇರಿದಂತೆ ಹಲವು ಗಲ್ಫ್ ರಾಷ್ಟ್ರಗಳ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ರಿಯಾದ್ನಲ್ಲಿ ಈ ಸಭೆ ನಡೆಸಿದ್ದಾರೆ. ಗಾಜಾದ ಆಡಳಿತ ಮತ್ತು ಅದರ ಪುನರ್ ನಿರ್ಮಾಣಕ್ಕಾಗಿ ಹಣವನ್ನ ಸಂಗ್ರಹಿಸುವ ವಿಷಯವನ್ನ ಪ್ರಮುಖವಾಗಿ ಚರ್ಚಿಸಲಾಗಿದೆ. ಅಲ್ಲದೆ ಅಮೆರಿಕದ ಮಧ್ಯಪ್ರವೇಶವನ್ನ ಪರೋಕ್ಷವಾಗಿ ತಿವಿದಿರುವ ಈ ಸಭೆ ಮಧ್ಯಪ್ರಾಚ್ಯದಲ್ಲಿ ಪಶ್ಚಿಮ ರಾಷ್ಟ್ರಗಳ ಹಸ್ತಕ್ಷೇಪಕ್ಕೂ ಸೂಕ್ಷ್ಮ ಪ್ರತಿಭಟನೆ ವ್ಯಕ್ತಪಡಿಸಿದಂತೆ ತೋರ್ತಾ ಇದೆ. ಅಂದಹಾಗೆ ಟ್ರಂಪ್ ಗಾಜಾ ಪಟ್ಟಿಯಿಂದ ಸುಮಾರು 23 ಲಕ್ಷ ಜನರನ್ನ ನೆರೆಯ ರಾಷ್ಟ್ರಗಳಾದ ಈಜಿಪ್ಟ್ ಮತ್ತು ಜೋರ್ಡನ್ಗೆ ಕಳಿಸಲು ಪ್ರಸ್ತಾಪಿಸಿದ್ದಾರೆ. ಇದರಿಂದ ಗಾಜಾ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಟ್ರಂಪ್ ಈ ಪ್ರಸ್ತಾಪ ಅರಬ್ ಜಗತ್ತಿನಲ್ಲಿ ಆಕ್ರೋಶವನ್ನ ಹುಟ್ಟುಹಾಕಿದೆ. ರಾಜಕೀಯ ಬಿಕ್ಕಟ್ಟಿನ ನಡುವೆ ಚಾನ್ಸಲರ್ ಚುನಾವಣೆಗೆ ಜರ್ಮನಿ ಸಜ್ಜಾಗಿದೆ. ಬುಧವಾರ ಫೆಡರಲ್ ಚುನಾವಣೆಗಳು ನಡೆಯಲಿವೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಈ ಚಾನ್ಸಲರ್ ಚುನಾವಣೆಯಲ್ಲಿ ಒಟ್ಟು 4 ಅಭ್ಯರ್ಥಿಗಳು ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ. ಮಾಜಿ ಚಾನ್ಸಲರ್ 66 ವರ್ಷದ ವಯಸ್ಸಿನ ವಫಾಲ್ ಸ್ಕೋಲ್ಜ್, ಕ್ರಿಶ್ಚಿಯನ್ ಡೆಮೊಕ್ರಾಟಿಕ್ ಯೂನಿಯನ್ ಪಕ್ಷದ ಫೆಡ್ರಿಕ್ ಮೆರ್ಜ್, ಹಾಲಿ ವೈಸ್ ಚಾನ್ಸಲರ್ ರಾಬರ್ಟ್ ಹೆಬೇಕ್ ಹಾಗೂ ಅರ್ಥಶಾಸ್ತ್ರಜ್ಞ ಆಲಿಸ್ ವೀಡೇಲ್ ಕಣದಲ್ಲಿದ್ದಾರೆ. ಪ್ರಮುಖವಾಗಿ ಬಲಪಂಥೀಯ ನಾಯಕ ಆಲಿಸ್ ವೀಡೇಲ್ ಪರ ಹೆಚ್ಚು ಪ್ರಚಾರ ಕಂಡು ಬರ್ತಾ ಇದೆ. ಅಲ್ಲದೆ ಎಲನ್ ಮಸ್ಕ್ ಕೂಡ ಜರ್ಮನ್ ಚುನಾವಣೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ. ಅವರು ಆಲಿಸ್ ವೀಡೇಲ್ ರನ್ನ ಬೆಂಬಲಿಸಿದ್ದಾರೆ. ಹೀಗಾಗಿ ಚುನಾವಣೆ ತೀವ್ರವಾಗಿ ಕುತೂಹಲ ಕೆರಳಿಸಿದೆ. ಅಂದಾಗೆ ಕಳೆದ ವರ್ಷ ಜರ್ಮನಿಯಲ್ಲಿ ಸರ್ಕಾರ ಪತನವಾಗಿತ್ತು. ಇದರ ನಂತರ ಚಾನ್ಸಲರ್ ಒಲಾಫ್ ಸ್ಕೋಲ್ಜ್ ಹಠಾತ್ ಚುನಾವಣೆಗಳಿಗೆ ಕರೆ ನೀಡಿದ್ದರು. 2025ರ ಹಜ್ ಯಾತ್ರೆಗೆ ಸಂಬಂಧಿಸಿದಂತೆ ಸೌದಿ ಅರೇಬಿಯಾ ದೊಡ್ಡ ನಿರ್ಧಾರ ಪ್ರಕಟಿಸಿದೆ. ಸೌದಿ ನಾಗರಿಕರು ಮತ್ತು ವಲಸಿಗ ಮುಸ್ಲಿಮರಿಗಾಗಿ ಸೌದಿ ಉಮ್ರಾ ಸಚಿವಾಲಯವು 4 ವಿಶೇಷ ಹಜ್ ಪ್ಯಾಕೇಜ್ಗಳನ್ನು ಪರಿಚಯಿಸಿದೆ. ಗಲ್ಫ್ ನ್ಯೂಸ್ ವರದಿಯ ಪ್ರಕಾರ ಈ ಪ್ಯಾಕೇಜ್ಗಳನ್ನು ವಿಭಿನ್ನ ಬಜೆಟ್ ಮತ್ತು ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಿದ್ಧಪಡಿಸಲಾಗಿದೆ. ಇದರ ಮೂಲಕ ಯಾತ್ರಿಕರು ತಮ್ಮ ಆದ್ಯತೆಗಳಿಗೆ ಅನುಗುಣವಾಗಿ ಯಾವುದೇ ಪ್ಯಾಕೇಜ್ ಅನ್ನು ಆಯ್ಕೆ ಮಾಡಬಹುದಾಗಿದೆ. ಇನ್ನು ಸೌದಿ ಅರೇಬಿಯಾ ಈಗಾಗಲೇ 2025ರ ಹಜ್ ಯಾತ್ರೆಗೆ ದೇಶೀಯ ಯಾತ್ರಿಕರ ನೋಂದಣಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಇನ್ನು ಈ ಬಾರಿ ಹಜ್ ಯಾತ್ರೆಗೆ ಮಕ್ಕಳನ್ನ ನಿರ್ಬಂಧಿಸಲಾಗಿದೆ. ಈ ಕುರಿತು ಸೌದಿ ಆಡಳಿತ ಮಕ್ಕಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಮಕ್ಕಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಹಜ್ ಯಾತ್ರೆಯ ಸಮಯದಲ್ಲಿ ಸಂಭವನೀಯ ಹಾನಿಯನ್ನ ಕಡಿಮೆ ಮಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯ ತಿಳಿಸಿದೆ. ವಾಸ್ತವವಾಗಿ ಜನಸಂದಣಿಯನ್ನ ನಿಯಂತ್ರಿಸಲು ಇಂತಹ ಕಠಿಣ ನಿಯಮಗಳನ್ನ ಘೋಷಣೆ ಮಾಡಲಾಗಿದೆ. ಸರ್ ಐಸಾಕ್ ನ್ಯೂಟನ್ ಭೌತ ವಿಜ್ಞಾನಿ ಅನ್ನೋದು ಗೊತ್ತು, ಆದರೆ ಅವರೊಬ್ಬ ಭವಿಷ್ಯವಾಣಿ ನುಡಿದಿದ್ದ ಕಾಲಜ್ಞಾನಿಯೋ ಅನ್ನುವುದು ಅನೇಕರಿಗೆ ತಿಳಿದಿಲ್ಲ. ಇದೀಗ ನ್ಯೂಟನ್ ಹೇಳಿದ್ದರೆನ್ನಲಾಗುವ ಜಗತ್ತು ಅಂತ್ಯಗೊಳ್ಳುವ ಭವಿಷ್ಯವಾಣಿ ಸದ್ದು ಮಾಡ್ತಿದೆ. ಅಂದಹಾಗೆ ನ್ಯೂಯಾರ್ಕ್ ಪೋಸ್ಟ್ ಪ್ರಕಾರ 1704ರಲ್ಲಿ ಐಸಾಕ್ ನ್ಯೂಟನ್ ಒಂದು ಪತ್ರವನ್ನ ಬರೆದಿದ್ದರು. ಅದರಲ್ಲಿ ಅವರು 2060ರಲ್ಲಿ ಜಗತ್ತು ಅಂತ್ಯಗೊಳ್ಳುತ್ತದೆ ಅಂತ ಭವಿಷ್ಯ ನುಡಿದಿದ್ರಂತೆ. ಇದೀಗ ಸುದ್ದಿ ಮುನ್ನೆಲೆಗೆ ಬಂದಿದೆ. ಬೈಬಲ್ನ ಡೇನಿಯಲ್ ಪುಸ್ತಕದಲ್ಲಿ ನೀಡಲಾದ ದಿನಾಂಕಗಳನ್ನ ಒಟ್ಟಿಗೂಡಿಸುವ ಮೂಲಕ ನ್ಯೂಟನ್ ಈ ತೀರ್ಮಾನಕ್ಕೆ ಬಂದಿದ್ದರು ಎನ್ನುತ್ತದೆ ಇತಿಹಾಸ. ಅವರು ತಮ್ಮ ಪತ್ರದಲ್ಲಿ 1260 ವರ್ಷಗಳ ಅವಧಿಯು ಕ್ರಿಸ್ತಶಕ 800ರಿಂದ ಪ್ರಾರಂಭವಾಗಿ 2060ರಲ್ಲಿ ಕೊನೆಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಕೆಲವರು ಇದನ್ನ ಪ್ರಕೃತಿ ಹೊಸ ತಲೆಮಾರಿಗೆ ಜಾರುತ್ತದೆ ಅಂತಲೂ ಅರ್ಥೈಸುತ್ತಾರೆ.
ಇನ್ನು ನ್ಯೂಟನ್ನ ಭವಿಷ್ಯವಾಣಿಯಲ್ಲೇ ಪ್ರಪಂಚದ ಅಂತ್ಯವು ಎಲ್ಲದರ ನಾಶವನ್ನ ಅರ್ಥೈಸುವುದಿಲ್ಲ, ಆದರೆ 2060 ನಂತರ ಯೇಸು ಕ್ರಿಸ್ತ ಮತ್ತು ಸಂತರು ಬಂದು ಭೂಮಿ ಮೇಲೆ 1000 ವರ್ಷಗಳ ಕಾಲ ಶಾಂತಿಯುತ ಸಾಮ್ರಾಜ್ಯವನ್ನ ನಡೆಸ್ತಾರೆ ಎಂದು ಹೇಳಲಾಗ್ತಾ ಇದೆ. ಹಿಂದೂ ಪರಂಪರೆಯಲ್ಲೂ ಇಂಥದ್ದೇ ಭವಿಷ್ಯವಾಣಿಗಳು ಕೇಳಿ ಬರ್ತಿವೆ. ಹೀಗಾಗಿ ನ್ಯೂಟನ್ ಭವಿಷ್ಯವಾಣಿ ಕುತೂಹಲ ಮೂಡಿಸಿದೆ. ದೇಶಗಳ ನಡುವಿನ ಪೈಪೋಟಿ ಈಗ ಕೇವಲ ಭೂಮಿಗೆ ಸೀಮಿತವಾಗಿಲ್ಲ, ಬದಲಾಗಿ ಅಂತರಿಕ್ಷಕ್ಕೂ ಹಬ್ಬಿದೆ. ನಿನ್ನೆ ಮೊನ್ನೆವರೆಗೂ ಕೇವಲ ಚಂದ್ರನ ಮೇಲೆ ಕಣ್ಣಿಟ್ಟಿದ್ದ ರಾಷ್ಟ್ರಗಳೀಗ ನೇರವಾಗಿ ಮಂಗಳನ ಅಂಗಳದ ವಾರಸುದಾರಿಕೆಗೆ ಈಗಿನಿಂದಲೇ ಹೊಂಚು ಹಾಕ್ತಿವೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ನಾಸಾ ತನ್ನ ಮಹತ್ವಾಕಾಂಕ್ಷೆಯ ಮಿಷನ್ ಆರ್ಟೆಮಿಸ್ನಿಂದ ಹಿಂದೆ ಸರಿಯುವ ಮುನ್ಸೂಚನೆ ನೀಡಿದೆ. ಮಿಷನ್ ಮಾರ್ಸ್ಗಾಗಿ ಈ ಮಿಷನ್ ಆರ್ಟೆಮಿಸ್ನಿಂದ ಹೊರಬರುವ ಯೋಜನೆ ರೂಪಿಸುತ್ತಿದೆ ಎನ್ನಲಾಗಿದೆ. ಅಂದ ಹಾಗೆ ನಾಸಾ ಚಂದ್ರನ ಮೇಲೆ ಮಾನವ ವಸಾಹತು ಸ್ಥಾಪಿಸುವುದು ಆರ್ಟೆಮಿಸ್ ಕಾರ್ಯಾಚರಣೆಯ ಮುಖ್ಯ ಗುರಿ ಅಂತ ಹೇಳಿತ್ತು. ಆದರೆ ಇದೀಗ ಏಕಾಏಕಿ ಮಿಷನ್ ಯೋಜನೆಯನ್ನ ಸ್ಥಗಿತಗೊಳಿಸುವತ್ತ ಹೆಜ್ಜೆ ಇಟ್ಟಿದೆ. ಇದನ್ನ ಪುಷ್ಟೀಕರಿಸುವ ಹಾಗೆ ಈ ಯೋಜನೆಯಲ್ಲಿದ್ದ ದೀರ್ಘಕಾಲದ ಸಹಯೋಗಿ ಗಗನಯಾತ್ರಿ ಜಿಮ್ ಫ್ರೀ ಅವರನ್ನ ಹಠಾತ್ತನೆ ಕೆಲಸದಿಂದ ಬಿಡುಗಡೆ ಮಾಡಲಾಗಿದೆ. ಚೀನಾ, ಜಪಾನ್ ಸೇರಿದಂತೆ ಕೆಲ ರಾಷ್ಟ್ರಗಳು ಮಂಗಳನ ಕುರಿತು ಹೆಚ್ಚಿನ ಸಂಶೋಧನೆ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಮಾರ್ಸ್ ಮೇಲೆ ಸಂಶೋಧನೆ ಕೇಂದ್ರೀಕರಿಸಲು ಯೋಜಿಸುತ್ತಿದೆ ಅಂತ ಹೇಳಲಾಗಿದೆ. ಚಂದ್ರನಿಗೆ ಹೋಗುವ ಯೋಜನೆಯನ್ನ ಕೈಬಿಟ್ಟು ನೇರವಾಗಿ ಮಂಗಳ ಗ್ರಹಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವಂತೆ ತೋರ್ತಾ ಇದೆ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ಸ್ಪೇಸ್ ಎಕ್ಸ್ ಮಾಲೀಕ ಮಸ್ಕ್ ಅವರ ಕಾರಣದಿಂದಾಗಿ ಅಧ್ಯಕ್ಷ ಟ್ರಂಪ್ ಚಂದ್ರನ ಬದಲು ಮಿಷನ್ ಮಾರ್ಸ್ ಯೋಜನೆಯನ್ನ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಮಂಗಳನಲ್ಲಿರುವ ಖನಿಜಗಳಿಗಾಗಿ ಗಣಿಗಾರಿಕೆಯ ಪ್ಲಾನ್ ಈಗಿನಿಂದಲೇ ಶುರುವಾಗಿದ್ದು, ಈ ಪೈಪೋಟಿಯೇ ಇದಕ್ಕೆಲ್ಲ ಕಾರಣ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಚಂದ್ರನಿಗಿಂತ ಮಂಗಳನಲ್ಲಿ ಮಾನವ ಜೀವನಕ್ಕೆ ಹೆಚ್ಚು ಅನುಕೂಲಕರ ಪರಿಸ್ಥಿತಿ ಇರೋದೇ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸೈಬರ್ ಸೆಲ್ ಬಾಲಿವುಡ್ ನಟಿ ರಾಖಿ ಸಾವಂತ್ಗೆ ಸಮನ್ಸ್ ಜಾರಿ ಮಾಡಿದೆ. ಫೆಬ್ರವರಿ 27ರಂದು ಹಾಜರಾಗುವಂತೆ ಸೈಬರ್ ಸೆಲ್ ರಾಖಿಗೆ ಹೇಳಿದೆ. ನಟಿ ರಾಖಿ ಸಾವಂತ್ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದು, ಅವರ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ವೈರಲ್ ಆದವು. ಇನ್ನು ಇದೇ ಕೇಸ್ಗೆ ಸಂಬಂಧಿಸಿದಂತೆ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾ, ಅಪೂರ್ವ ಮುಖಿಜಾ ಮತ್ತು ಸಮಯ್ ರೈನಾಗೆ ನೋಟಿಸ್ ನೀಡಲಾಗಿದೆ. ಅಂದಹಾಗೆ ಮಹಾರಾಷ್ಟ್ರ ಸೈಬರ್ ಸೆಲ್ ಫೆಬ್ರವರಿ 18ರಂದೇ ಆರೋಪಿಗಳಿಗೆ ಸಮನ್ಸ್ ನೀಡಿತ್ತು. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾ ಅಶ್ಲೀಲ ಕಾಮೆಂಟ್ ನಂತರ ರೈನಾ ಕಾರ್ಯಕ್ರಮದ ಎಲ್ಲಾ ಸಂಚಿಕೆಗಳನ್ನ ಯೂಟ್ಯೂಬ್ನಿಂದ ತೆಗೆದುಹಾಕಿದ್ದರು. ಆದರೆ ಮುಂದಿನ ಸೂಚನೆ ಬರುವವರೆಗೂ ಪಾಡ್ಕಾಸ್ಟರ್ ಮತ್ತು ಅವರ ಅಂಗಸಂಸ್ಥೆಗಳು ಯೂಟ್ಯೂಬ್ ಅಥವಾ ಇತರೆ ವೇದಿಕೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಸಾರ ಮಾಡುವುದನ್ನ ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿದೆ. ನಕಲು ಮಾಡುವ ಅವಕಾಶ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ 10ನೇ ತರಗತಿ ಪರೀಕ್ಷೆ ವೇಳೆ ಗುಂಪು ಘರ್ಷಣೆ ನಡೆದ ಘಟನೆ ಬಿಹಾರದಲ್ಲಿ ನಡೆದಿದೆ. ರೋಹ್ತಾಸ್ ಜಿಲ್ಲೆಯ ಸಸಾರಾಂನಲ್ಲಿ ಈ ಅವಾಂತರ ನಡೆದಿದ್ದು, ಗುಂಡೇಟಿಗೆ ಓರ್ವ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ವರದಿಗಳ ಪ್ರಕಾರ ಪರೀಕ್ಷೆಯಲ್ಲಿ ನಕಲು ಮಾಡಲು ಅವಕಾಶವಿಲ್ಲದ ಕಾರಣ ಘರ್ಷಣೆ ಸಂಭವಿಸಿ ಗುಂಡು ಹಾರಿಸಲಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ನೋಡಿ ನಕಲು ಮಾಡಲು ಬಯಸಿದ್ದರು. ಆದರೆ ಅವರಿಗೆ ಹಾಗೆ ಮಾಡಲು ಅವಕಾಶವಿರಲಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ 2 ಗುಂಪುಗಳು ಪರಸ್ಪರ ಘರ್ಷಣೆಗಿಳಿದಿದ್ದವು. ಈ ವೇಳೆ ಮಾರಾಮಾರಿ ನಡೆದು ಗುಂಡೇಟಿನಿಂದ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ, ಮತ್ತೊಬ್ಬ ವಿದ್ಯಾರ್ಥಿ ಗಾಯಗೊಂಡಿದ್ದಾನೆ. ಸದ್ಯ ಈ ಪ್ರದೇಶದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪೊಲೀಸರು ಅಪ್ರಾಪ್ತ ವಯಸ್ಕನನ್ನ ಆಯುಧ ಸಹಿತ ವಶಕ್ಕೆ ಪಡೆದಿದ್ದಾರೆ. ಯುಜಿಸಿ ಕರಡು ವಿರುದ್ಧ ದಕ್ಷಿಣದ ರಾಜ್ಯಗಳು ಕೇಂದ್ರದೊಂದಿಗೆ ಮತ್ತೊಂದು ಸುತ್ತಿನ ಸಮರಕ್ಕೆ ರೆಡಿಯಾಗಿವೆ. ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ತೆಲಂಗಾಣ ರಾಜ್ಯಗಳು ಒಕ್ಕೊರಲಿನಿಂದ ಯುಜಿಸಿ ನಿಯಮಗಳ ಕರಡನ್ನ ಬಲವಾಗಿ ವಿರೋಧಿಸಿವೆ. ತಿರುವನಂತಪುರಂನಲ್ಲಿ ನಡೆದ ದಕ್ಷಿಣ ಭಾರತದ ಉನ್ನತ ಶಿಕ್ಷಣ ಸಚಿವರ ಸಮಾವೇಶದಲ್ಲಿ ಕೇಂದ್ರದ ಈ ಯುಜಿಸಿ ನೀತಿ ವಿರುದ್ಧ 15 ಅಂಶಗಳ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ಈ ಸಭೆಯಲ್ಲಿ ಬಿಜೆಪಿಯೇತರ ಆಡಳಿತವಿರುವ ದಕ್ಷಿಣ ಭಾರತದ 4 ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರು ಭಾಗವಹಿಸಿದ್ದರು. ಸಮಾವೇಶವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಕೇರಳ ಸಿಎಂ ಪಿಣರಾಯಿ ವಿಜಯನ್, ಈ ನಿಯಮಗಳು ಉನ್ನತ ಶಿಕ್ಷಣದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ದುರ್ಬಲಗೊಳಿಸುವ ಇರಾದೆ ಹೊಂದಿದೆ ಅಂತ ಹರಿಹಾಯ್ದರು. ಹೊಸ ಯುಜಿಸಿ ನಿಯಮಗಳು ಉನ್ನತ ಶಿಕ್ಷಣದ ಬಗ್ಗೆ ಕಾನೂನು ರಚಿಸುವಲ್ಲಿ ರಾಜ್ಯಗಳ ಅಧಿಕಾರವನ್ನ ಮೊಟಕುಗೊಳಿಸುತ್ತದೆ, ಜೊತೆಗೆ ದೇಶದ ಫೆಡರಲ್ ಅಡಿಪಾಯವನ್ನ ಹಾಳು ಮಾಡುತ್ತದೆ ಎನ್ನುವ ಆಕ್ರೋಶ ಸಮಾವೇಶದಲ್ಲಿ ಕೇಳಿಬಂತು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.